ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸುವುದು ಹೇಗೆ? ಈ ವಿಷಯದ ಬಗ್ಗೆ ಯಾರೂ ನಿಮಗೆ ಹೆಚ್ಚಾಗಿ ಹೇಳುವುದಿಲ್ಲ. ಹೆಚ್ಚಿನವರು ಇಂತಹ ವಿಷಯಗಳನ್ನು ಮಾತಾಡೋಕೆ ಹಿಂಜರಿಯುತ್ತಾರೆ. ಒಬ್ಬಳು ಹೆಣ್ಣನ್ನು ತೃಪ್ತಿಪಡಿಸುವುದು ಹೇಗೆ? ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಸಂಗಾತಿ ಸಂಭೋಗದ ಬಗ್ಗೆ ಪೂರ್ತಿಯಾಗಿ ತೃಪ್ತಿಪಡಿಸುವುದು ಹೇಗೆ ಅಂತ ತಿಳಿಸಿಕೊಟ್ಟರೆ, ತೃಪ್ತಿಪಡಿಸಲು ಯಾವೆಲ್ಲ ವಿಧಾನ ಅನುಸರಿಸಬೇಕು ಕೊನೆವರೆಗೂ ನೋಡಿ. ನಿಮ್ಮಲ್ಲಿ ಹಲವರಿಗೆ ಇದು ಕಾಡ್ತಾ ಇರಬಹುದು, ನನ್ನ ಹೆಂಡತಿಗೆ ನನ್ನಿಂದ ಸಾಕಷ್ಟು ಸುಖ ಸಿಗ್ತಾ ಇಲ್ಲ, ಅವಳಿಗೆ ಆಸೆಯನ್ನು ನನ್ನ ಹತ್ತಿರ ಹೇಳ್ತಾ ಇಲ್ಲ, ಆದ್ರೂ ಚೆನ್ನಾಗಿ ಸಂಭೋಗ ಮಾಡಿ ತೃಪ್ತಿಪಡಿಸಲಿ. ನನ್ನ ಗೆಳತಿಯಿಂದ ನನಗೆ ಸುಖ ಸಿಗದ ಕಾರಣ ನನ್ನ ಬಿಟ್ಟು ಹೋಗಬಹುದೇನೋ? ಹೀಗೆ ನಿಮ್ಮಲ್ಲಿ ಕೆಲವರ ಮನದಲ್ಲಿ ತೋಚುತ್ತಿರಬಹುದು. ಸ್ನೇಹಿತರೆ, ನೀವು ತಿಳಿದುಕೊಳ್ಳಬೇಕಾಗಿರುವುದು ಸಂಭೋಗ ಅಂದರೆ ಕೇವಲ ಶಿಶ್ನವನ್ನು ಯೋನಿಯೊಳಗೆ ಹಾಕಿದರೆ ಮಾತ್ರ. ಇದು ನಿಮಗೆ ತಿಳಿದಿರಬೇಕಾದ ವಿಷಯ. ನೀವು ಅರ್ಥ ಮಾಡಿಕೊಂಡರೆ ಅರ್ಧ ಸಮಸ್ಯೆ ಅಲ್ಲಿಗೆ ಮುಗಿದು ಹೋಗುತ್ತೆ. ಶಿಶ್ನವನ್ನು ಒಳಗೆ ಹಾಕಿ ಬೇಗ ಬೇಗ ಸಂಭೋಗ ಮಾಡಿದರೆ ಹೆಚ್ಚು ಸುಖ ಸಿಗುತ್ತೆ ಅಂತ ಅಂದುಕೊಂಡಿದ್ದರೆ ಅದು ಸಂಪೂರ್ಣ ತಪ್ಪು. ಸುಖ ಪಡೆಯುವುದು 3 ಹಂತಗಳು ಬಹಳ ಮುಖ್ಯವಾದವು. ಈ ಮೊದಲನೆಯದಾಗಿ ಶಿಶ್ನನ್ನು ಯೋನಿಯೊಳಗೆ ಹಾಕಿ ಮಾಡುವಂಥದ್ದು. ಮೂರನೆಯದು ಔಟ್ ಪ್ಲೇಗಾಗಿ ಪ್ಲೇ ಮಾಡುವುದರ ಬಗ್ಗೆ. ಸುಖ ನೀಡುವಲ್ಲಿ ಫೋರ್ ಪ್ಲೇ ತುಂಬಾ ಮುಖ್ಯ. ಸಂಗಾತಿಯ ಕಾರಣಕ್ಕಾಗಿ ಫೋರ್ ಪ್ಲೇ ಮಾಡದೆ ಸಂಭೋಗ ಮಾಡಬೇಡಿ. ಹೊಟ್ಟೆಯ ಹಣೆ ತುಟಿ ಮೂಲೆಗಳಲ್ಲಿ ಸಂಭೋಗ ಮಾಡಬೇಡಿ. ಹೊಟ್ಟೆಯ ಚಂದ್ರನಾಡಿ, ತೊಡೆ, ಬೆನ್ನು, ಪಾದ ಹೀಗೆ ಭಾಗಗಳನ್ನು ಮುತ್ತಿಡುವುದು ಅಥವಾ ನಾಲಾಗಿ ನಿಧಾನವಾಗಿ ಸ್ಟಿಮ್ಯುಲೇಟ್ ಮಾಡಿ ಪ್ರೀತಿಯಿಂದ ಹೆಣ್ಣಿನ ಚಂದ್ರನಾಡಿ ಮೂಲೆ ತೊಟ್ಟನ್ನು ನೆಕ್ಕಬಹುದು. ಇದು ಸಂಗಾತಿಯನ್ನು ಅತಿ ಹೆಚ್ಚು ಉದ್ರೇಕಿಸುತ್ತದೆ. ಈ ರೀತಿ ಫೋರ್ ಪ್ಲೇ ಆಕೆ ನಿಮಗೂ ಮಾಡ್ತಾಳೆ. ಫೋರ್ ಪ್ಲೇ ಮಾಡುವಾಗ ನಿಮ್ಮ ಸಂಗಾತಿಯ ಚಂದ್ರ ನಾಡಿಯನ್ನ ಬೆರಳು ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸಿ. ಅದೇ ರೀತಿ ಸೆಕ್ಸ್ ಮಾಡಿದ ಮೇಲೆ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಕೊನೆಯಲ್ಲಿ ಔಟ್ ಪ್ಲೇ ತಿಳಿದಿರಲಿ. ಸೆಕ್ಸ್ ಮಾಡಿ ಮುಗಿಸಿದ ಮೇಲೆ ಬೇಗ ಮಲಗೋದು ಮಾಡಬೇಡಿ. ಸೆಕ್ಸ್ ಮಾಡಿ ಮುಗಿಸಿದ ಮೇಲೆ ನಗ್ನ ದೇಹದಲ್ಲೇ ನಿಮ್ಮ ಸಂಗಾತಿಯನ್ನು ಗಟ್ಟಿಯಾಗಿ ತಬ್ಬಿ ಮಾತನಾಡಿ. ಆಕೆ ನಿಮಗೆ ಎಷ್ಟು ಮುಖ್ಯ ಅನ್ನೋದನ್ನ ಆಕೆಗೆ ತಿಳಿ ಹೇಳಿ. ಹಣೆಗೆ ಮುತ್ತಿಡಿ. ಹೀಗೆ ಮಾಡಿದರೆ ನಿಮ್ಮ ಹೆಂಡತಿ ಅಥವಾ ಗೆಳತಿ ನಿಮ್ಮನ್ನು ಇಷ್ಟಪಡುತ್ತಾರೆ. ನೋಡಿ ಸ್ನೇಹಿತರೆ, ಗಂಡು ಮತ್ತು ಹೆಣ್ಣಿನ ಸೈಕಾಲಜಿಯಲ್ಲಿ ಹಲವಾರು ಬದಲಾವಣೆಗಳಿವೆ. ಗಂಡಿನ ಸೈಕಾಲಜಿ ಹೇಗಿರುತ್ತೆ ಎಂದರೆ, ಗಂಡು ಮೊದಲು ಸಂಗಾತಿಯಲ್ಲಿ ಸಂಭೋಗ ಕಾರ್ಯಗಳ ಬಗ್ಗೆ ಚಿಂತಿಸುತ್ತಾಳೆ. ಅವಳು ನೋಡೋಕೆ ಚೆನ್ನಾಗಿದ್ದಾಳಾ, ಅವಳ ಫಿಗರ್ ಚೆನ್ನಾಗಿದೆಯಾ, ನನ್ನ ಬ್ಯಾಕಿಗೆ ಸೂಟ್ ಆಗ್ತಾಳೆ, ಹೀಗೆ ಮಾಡಿ ಮೊದಲು ನೋಡೋದು. ಅವನು ಹೇಗೆ ಮಾತಾಡ್ತಾನೆ, ನಾನು ಅವನ ಜೊತೆ ಹೇಗೆ ಇದ್ರೆ ಎಷ್ಟು ಸೇಫ್, ಎಷ್ಟು ಕುಡಿಯುತ್ತಾನೆ ಅಂತ. ಆಮೇಲೆ ಸಂಭೋಗ ಬಯಕೆಗಳು ಹೀಗಿರಬೇಕು, ಹೀಗೆ ಮಾಡಬೇಕು ಅಂತ ಇಷ್ಟಪಡುತ್ತಾಳೆ. ಹೀಗೆ ಇಬ್ಬರ ಸೈಕಾಲಜಿಯಲ್ಲಿ ತುಂಬಾ ಅಂತರಗಳಿವೆ. ಒಬ್ಬಳು ಹೆಣ್ಣಿಗೆ ಅವಳ ದೇಹವನ್ನು ಸ್ವಲ್ಪ ಕಾಮಿಡಿ ಮಾಡೋದು, ಅವಳ ದೇಹವನ್ನು ಧರಿಸಿರುವ ಬಟ್ಟೆಯನ್ನು ಹೊಗಳೋದು, ಅವಳಿಗೆ ಎಬಿಲಿಟಿನ ಹೊಗಳೋದು, ಅವಳಿಗೆ ತನ್ನಿಂದ ತಾನೇ ಉದ್ರೇಕಗೊಳ್ಳುತ್ತಾಳೆ. ಈ ಶಿಶ್ನನಿಗೆ ಮಾತ್ರ ಸುಖ ಸಿಗುತ್ತದೆ ಅನ್ನೋ ನಂಬಿಕೆಯವರಿಗೆ ಯೋನಿ ನಾಳದ 3ನೇ 1 ಭಾಗ ಮಾತ್ರ ಸೆನ್ಸಿಟಿವ್ ಆಗಿರುತ್ತೆ. ಅದು ಹೆಣ್ಣಿನ ಯೋನಿಯ ಮೊದಲು 2 ಇಂಚಿನಲ್ಲೇ ಇರುತ್ತೆ. ಆದ್ದರಿಂದ ನೀಲಿ ಚಿತ್ರ ತೋರಿಸುವ ಹಾಗೆ ದೊಡ್ಡ ಶಿಶ್ನ ಇದ್ದರೆ ಜಾಸ್ತಿ ಸುಖ ಸಿಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಸಣ್ಣ ಶಿಶ್ನ ಇದ್ದವರು ಸಹ ಸಂಪೂರ್ಣ ಸುಖವನ್ನು ನೀಡಬಹುದು. ಆದ್ದರಿಂದ ಫೋರ್ ಪ್ಲೇ ಹಾಗೂ ಅಟ್ ಪ್ಲೇ ಸಂಭೋಗ ಮಾಡಿದರೆ ನಿಮ್ಮ ಸಂಗಾತಿ ಅಥವಾ ಗೆಳತಿಯಲ್ಲಿ 100% 100 ಸುಖ ಪಡುವುದು ಖಂಡಿತ. ನಿಮಗೆ ಹೆಚ್ಚು ಸಮಯ ಸಿಗುತ್ತದೆ. ಸೆಕ್ಸ್ ಮಾಡುವಾಗ ಶೀಘ್ರ ಸ್ಥಳದ ಸಮಸ್ಯೆ ಇದ್ದರೆ ಸ್ಟಾರ್ಟ್ ಅಂಡ್ ಸ್ಟಾಪ್ ಮೆಥಡ್ನ ಉಪಯೋಗಿಸಿ. ಇದರಿಂದ ನಿಮಗೆ ಹೆಚ್ಚು ಸಮಯ. ನೀವು ಮಲಗುವ ಕೊಠಡಿಯ ಬೆಳಕು ನಿಯಂತ್ರಿಸಿ. ಸೆಕ್ಸ್ ಮಾಡುವಾಗ ಮಂದ ಬೆಳಕಿನಲ್ಲಿ ಸಂಭೋಗ ಮಾಡಿ. ಕತ್ತಲೆ ಕೋಣೆಯಲ್ಲಿ ಅಥವಾ ತುಂಬಾ ಬೆಳಕಿನಲ್ಲಿ ಸಂಭೋಗ ಮಾಡಬೇಡಿ. ಮಂದ ಬೆಳಕು ನಿಮ್ಮ ಗೆಳತಿಯ ಸೆಕ್ಸ್ ಮೂಡ್ನ ಹೆಚ್ಚಿಸುತ್ತೆ. ಈ ಎಲ್ಲಾ ಟಿಪ್ಸ್ಗಳನ್ನು ಉಪಯೋಗಿಸಿದರೆ ಕನಿಷ್ಠ 30 ನಿಮಿಷ ನಿಮಗೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಬಹುದು. ನಿಮಗೂ ನಿಮ್ಮ ಸಂಗಾತಿಗೂ ಪೂರ್ಣ ತೃಪ್ತಿ ಸಿಗುತ್ತೆ. ಈ ರೀತಿ ಸಂಭೋಗ ಮಾಡಿದರೆ ವಾರಕ್ಕೆ 2 ಬಾರಿ ಸಂಭೋಗ. ಯಾವ ಗಂಡ ಹೆಂಡತಿ ಸಂಭೋಗ ವಿಷಯದಲ್ಲಿ ತೃಪ್ತರಾಗಿರುತ್ತಾರೋ ಅಲ್ಲಿ ಯಾವ ಗಂಡ ಹೆಂಡತಿಯರು ಸಂತೋಷದಿಂದ ಬದುಕಬಹುದು. ಸಮಸ್ಯೆಗಳಿರಲ್ಲ. ಸಮಸ್ಯೆಗಳಿದ್ದರೂ ಅದು 2 ಪ್ರೀತಿಯಿಂದ
ಸಂತೋಷದಿಂದ ಮ್ಯಾನೇಜ್ ಮಾಡ್ತಾರೆ, ಎಲ್ಲವೂ ಸರಿ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.